ಬಸವಲಿಂಗನವ ವಕೀಲ ಸಂಘದ ವತಿಯಿಂದ ಮಾನವವಾದಿ ತಂತ್ರಪುರುಷ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿಯ ಅಂಗವಾಗಿ ಇವತ್ತು ನಾವೆಲ್ಲರೂ ವಕೀಲರ ಸಂಘದಲ್ಲಿ ಸೇರಿದ್ದೇವೆ. ಇನ್ನು ಕೆಲವು ನಿಮಿಷಗಳಲ್ಲಿ ಕೆಲವು ನ್ಯಾಯಾಧೀಶರುಗಳು ಬರುವಲ್ಲಿದ್ದಾರೆ. ಹಾಗಾಗಿ ಈ ಒಂದು ವೇದಿಕೆಗೆ ಉಪನ್ಯಾಸಕ್ಕಾಗಿ ಆಗಿರಿಸುವಂತ ನಮ್ಮ ಕನ್ನಡದ ಸುರೇಶ್ ಸ್ವಾಮಿ ಅವರು ವೇದಿಕೆ ಬರಬೇಕು. ಅವರು ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಬಸವದಳ ಬೀದರ್ ಇವತ್ತಿನ ಒಂದು ವಿಶೇಷ ಉಪನ್ಯಾಸಕರಾಗಿ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನ ಮತ್ತು ಹಿರಿಯ ಶ್ರೇಣಿಯಂತ ಮಾನ್ಯ ಶ್ರೀ ಗೌರವಾನ್ವಿತ ರಾಘವೇಂದ್ರ ಉಪದೇಶರ್ ಅವರು ಇವತ್ತು ನಮ್ಮ ಒಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರಾದಂತಹ ಸಂಯುಕ್ತ ಎಂ.ಪಿ. ಸ್ವಾಮಿ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತ ಜಂಟಿ ಕಾರ್ಯದರ್ಶಿಗಳಾಗಿರುವಂತಹ ಬಜರಂಗ್ ಕಾಶಂಪುರ್ ಅವರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಇವತ್ತು ಉಪನ್ಯಾಸ ನೀಡಲಿರುವ ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಬಸವದಳ ಬೀದರ್ ಇವರು ಸುರೇಶ್ ಸ್ವಾಮಿ ಅವರು ಆಗಮಿಸಿದರೆ ಅವರಿಗೂ ಸಹ ಇವತ್ತು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ವಕೀಲ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಎಲ್ಲ ಶರಣೀಯರು ಆಗಮಿಸಿದರೆ ಅವರು ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ನ್ಯಾಯಾಧೀಶರು ಬರೋರಿದ್ದಾರೆ. ಹಾಗಾಗಿ ಬಸವಣ್ಣವರ ವಚನಗಳು ನಮ್ಮ ಕೊಡಿ, ನಮ್ಮ ಯಾರಾದರೂ ವಕೀಲರಿದ್ದರೆ ಬಂದು ಬಸವಣ್ಣವರ ವಚನಗಳು ಹೇಳಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ನಡೆಯುಡಿನೇ ಬಸವ ನುಡಿಯು ನೀನೇ ಬಸವ ನುಡಿಗೆ ಕರ್ತನು ನೀನೇ ಬಸವ ಎಡಬಿಡವಿಲ್ಲದೆ ಸರ್ವಾಂಗದೊಳು ಭರಿತ ಮೃಡಮೂರ್ತಿ ಬಸವನಯ್ಯ ಇವನಾರವ ಎಂದೆನಿಸಲಿದಯ್ಯ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕತ್ತಲಿಕ್ಕ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವನ್ನಲ್ಲದೆ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ ಚಿತ್ತವು ಕತ್ತಲಿಕ್ಕ ಹರಿಯದಿರಲಿ ನೆಟ್ಟಲೇ ದೇವರ ಜ್ಞಾನದಲ್ಲಿ ನಿಲ್ಲಲಿ ಸತ್ಯ ಶರಣರ ಸಂಘ ನಿತ್ಯದ ಬೆಳೆಯಲಿ ಸಕಲ ಜೀವಾತ್ಮರಿಗೆ ಸಾಗಲಿ ಬಸವಲಿಂಗನ ಕರುಣೆಯಮ್ಮ ಕಾಪಾಡಲಿ ಬಸವಲಿಂಗನ ಕರುಣೆಯಮ್ಮ ಕಾಪಾಡಲಿ ಶ್ರೀ ಗುರು ಬಸವಣ್ಣನೇ ಶರಣು ಸರ್ವಕಾರಣ ಲಿಂಗವೇ ಶರಣು ಶರಣು ಸಂಕುಲಕ್ಕೆ ಶರಣು ಶರಣು ಹಾರೈಸಿದೆ ನಿಮ್ಮ ಕರುಣ ಪ್ರಸಾದವನ್ನು ಕರುಣಂದಿದ್ದು
ಸಲಹಿರೆನ್ನನು ಕರುಣಂದಿರಿತ್ತು ಸಲಹಿರೆನ್ನನು ಜಗಜ್ಯೋತಿಯ ಶ್ರೀಶ್ವರಿಗೆ ಜಯವಾಗಲಿ. ಗಂಡನೊಬ್ಬ ಮತ್ತೊಂದು ಕೆಲಸದಂತೆ ಕಿವಿಮೂಗೆ ಕೊಯ್ದೆ ಹಲವು ದೈವವು ಕೆಂಚಲ ತಿಂಬಲ್ ಎಂದೇ ಕೂಡಲ ಸಂಗಮ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ನೀವೇ ಪ್ರಮಾಣ, ಎತ್ತೆತ್ತ ನೋಡಿದತ್ತ ನೀನೇ ದೇವ. ಸಕಲ ವಿಸ್ತಾರದ ಗುರು ನೀನೇ ದೇವ, ನೀನೇ ದೇವ. ವಿಶ್ವತೋಮುಖಮೂ ನೀನೇ ದೇವ. ಕೂಡಲ ಸಂಗಮ ದೇವ ಲೋಕದ ಲೋಕ ನೀವೇಕೆ ತಿದ್ದುವಿರಿ? ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ. ಕೂಡಲ ಸಂಗಮ ದೇವ ಕಳಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಉಳ್ಳುವುದು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡುವನು ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಅನ್ನ ಕೊಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರಗಳಿಗುಂಟು ಜಂಗಮಗಳಿಗಿಲ್ಲ. ಚೇತನ ಪಟ್ಟಣ ವಕೀಲರಿಗೂ ಹಾಗೂ ಶ್ರೇಣಿಯಾದಂಥ ಕೀರ್ತಿ ವಕೀಲರಿಗೂ ಈ ಒಂದು ಒಳ್ಳೆಯ ರೀತಿಯ ವಚನ ಮಾಡಿದ್ದಾರೆ. ಈ ವೇದಿಕೆಯವರಿಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಿರುವಂತ ಶರಣರಾದ ಶ್ರೀ ಬಂಚೋಡೆ ಸಾಹೇಬರು, ಪ್ರಕಾಶ್ ಬಂಚೋಡೆ ಸಾಹೇಬರು, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರತಿಕಾರವಿದ್ದಾರೆ. ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಮೊದಲನೇ ಸಿವಿಲ್ ನ್ಯಾಯಾಧೀಶರಾದ ಶರಣರಾದ ಶ್ರೀ ದೇವರೆಡ್ಡಿ ಸರ್ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶರಣರಾದ ಶ್ರೀ ಕಾಳಪ್ಪ ಹುಕ್ಕೇರಿ, ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬುವುದಾದ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ವಕೀಲರ ತಂಡದ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಎಲ್ಲರೂ ಸೇರಿದ್ದಾರೆ. ಈ ಕಾರ್ಯಕ್ರಮವನ್ನು ಪೂಜೆ ಮತ್ತು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುವುದು. ಹಾಗಾಗಿ ಎಲ್ಲ ಶರಣರು ಹಾಗೂ ಎಲ್ಲ ನ್ಯಾಯಾಧೀಶರು ಈ ಒಂದು ಕಾರ್ಯಕ್ರಮಕ್ಕೆ ಪೂಜೆ ಮತ್ತು ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿ. ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವ ಪೂಜೆಯ ಮಾಡುವ ಶರಣರೇ, ಬಸವ ಪೂಜೆಯ ಮಾಡುವ ಮಾರ್ಗದ ಕಾರಣ ಬರೆದು ಈ ಚಾಮರನಾದಿ ಪರಮಾನಂದ ಬಸವ ಪೂಜೆಯ ಮಾಡುವ ಶರಣರೇ, ಬಸವ ಪೂಜೆಯ ಮಾಡುವ ಇಷ್ಟಲಿಂಗವ ತಾನಿತ್ತ ಪರಮ ಗುರು ಶ್ರೇಷ್ಠ ಪದರ್ಶಕನು. ಲಿಂಗಾಯತ ಧರ್ಮವೀರ ಮಂಗಳಾಂಗ ಮಂತ್ರ ಪುರುಷ ಅಂಗಮನದ ಗುಣಗಳಿದು ಸರ್ವಾಂಗ ಲಿಂಗರಾದ ಬಸವ ಪೂಜೆಯ ಮಾಡುವ ಶರಣರೇ, ಬಸವ ಪೂಜೆಯ ಮಾಡುವ ಇಷ್ಟಲಿಂಗವ ತಾನಿತ್ತ
ಬಸವ ಪೂಜೆ ಮಾಡುವ ಗಂಗ ಕುಸುಮದ ಮಧುವ ಹೇಳುವ ಲಿಂಗದ ಆನಂದವ ಅಂಗವನ ಕರುಣಾದಿ ಗುಣಗಳು ನಿಗ್ರಹವದೆ ನಾಶ ಮಾಡಿ ಲಿಂಗವ ಶ್ರೀ ಸಚ್ಚಿದಾನಂದನ ಬೆಳೆದಂತ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ. ಎಲ್ಲರೂ ಪುಷ್ಪವೃಷ್ಟಿ ಮಾಡಬೇಕು ಧರ್ಮಗುರುವಿನ ಮೇಲೆ. ಹೂವ ಸೂರ್ಯಾರೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾರೋಣ ಇಷ್ಟಲಿಂಗವ ನೀಡಿ ಶ್ರೇಷ್ಠ ಮಾರ್ಗವ ತೋರಿ ಲಿಂಗಾಯತ ಧರ್ಮವ ಕೊಟ್ಟ ಮಹಿಮನ ಮೇಲೆ ಹೂವ ಸೂರ್ಯಾರೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾರೋಣ ಆರಸದಗಳಾದಕ್ಕೆ ದರೆಯವತಾರಕ್ಕೆ ಮಹಾಭಕ್ತ ಸ್ಥಳದಲ್ಲೇ ನಿನ್ನ ಕರುಣಿಯ ಮೇಲೆ ಹೂವ ಸೂರ್ಯಾರೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾರೋಣ ಮುಕ್ತಿದಾತನ ತೋರೆ ಮುಕ್ತಿದಾಯಕನಾದ ಸಚ್ಚಿದಾನಂದನ ಮುದ್ದು ಕಂದನ ಮೇಲೆ ಹೂವ ಸೂರ್ಯಾರೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾರೋಣ ಜಯ ಬಸವರಾಜ ಭಕ್ತ ಜನ ಸುರ ಭೋಜ ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧು ವದಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ್ विश्व गुरु बसवेश्वर महात्मा के जय सकल शरण संतन के जय शरण शरण ಧರ್ಮ ಗುರುವಿನ ಪೂಜೆಯನ್ನು ನೆರವೇರಿಸಿಕೊಟ್ಟಂತ ವೇದಿಕೆ ಮೇಲೆ ಉಪಸ್ಥಿತರಿದ್ದಂತ ಎಲ್ಲ ಅತಿಥಿಗಳಿಗೂ ಆನಂದ ಶರಣರು ಎಲ್ಲರೂ ಕುಳಿತುಕೊಳ್ಳಬೇಕು. ಒಂದು 5 ನಿಮಿಷ ಸಂಕ್ಷಿಪ್ತ ಪ್ರಾರ್ಥನೆಯ ನಂತರ ಕಾರ್ಯಕ್ರಮ ಮುಂದುವರಿದರೆ. ಸರ್ ನಮಸ್ಕಾರ. ಹಾಂ ರೀ, ನೀವು ಮಾಡತ್ತೀರಿ ಸರ್ ಅದ ಹಾಂ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು. ಇಂದು ಮಹಾಮಾನವತವಾದಿ ಮಂತ್ರ ಪುರುಷ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ 893ನೇ ವರ್ಷದ ಜಯಂತ್ಯುತ್ಸವದ ನಿಮಿತ್ತ ನಾವು ನೀವೆಲ್ಲರೂ ಈಗಾಗಲೇ ಈ ಸಭಾಭವನದಲ್ಲಿ ಧರ್ಮಗುರುವಿಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಈಗ ನಾವು ನೀವೆಲ್ಲರೂ ಸೃಷ್ಟಿಕರ್ತ ಪರಮಾತ್ಮ ಹಾಗೂ ಧರ್ಮಗುರುವಿನ ಪ್ರಾರ್ಥನೆಯನ್ನು ಮಾಡೋಣ. ಭಕ್ತಿ ಭಾವ ಶ್ರದ್ಧೆಯಿಂದ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ನಾನು ಹಾಗೆ ತಾವೆಲ್ಲರೂ ಹಿಂದುಗಡೆ ಗೆಲ್ಲಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕ ವರದಾರಂ ಬಸವಂ ಜನ್ಮ ಕೊಡಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ ಪ್ರಣವಾರೂಢನೋ ಪ್ರಣವ ಸ್ವರೂಪನೋ
ಸೌಮ್ಯನೋ ಪ್ರಕೃತಿ ಸೌಮ್ಯನೋ ಪ್ರಣವ ಷಡಂಗ ಸಮರಸ ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು ನಮ ಕೂಡಲ ಸಂಗಮ ದೇವರು ಇವನಾರವ 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 ಎಂದೆನಿಸದಿರಯ್ಯ ಇವನಾರವ ಎಂದೆನಿಸದಿರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಇವನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನಿಯ ಮಗನೆಂದೆನಿಸಯ್ಯ ನಿಮ್ಮ ಮಹಾಮಹಿಯ ಮಗನೆಂದೆನಿಸಯ್ಯ ಬಸವ ಗುರುವಿನ ತತ್ವ ಲೋಕರಿ ಹಬ್ಬರೇ ಬಸವ ಗುರುವಿನ ತತ್ವ ಲೋಕದಿ ಹಬ್ಬಲಿ ಮನುಜ ಕಲ್ಪಿತ ಜಾತಿ ಹೆರೆ ತೊಲಗಿ ಹೋಗಲಿ ಮನುಜ ಕಲ್ಪಿತ ಜಾತಿ ತೊಲಗಿ ಹೋಗಲಿ ವಿಶ್ವ ಮಾನವ ಪ್ರೀತಿ ಹೊಲದಾಗಿ ಹರಿಯಲಿ ವಿಶ್ವ ಮಾನವ ಪ್ರೀತಿ ಹೊರದಾಗಿ ಹರಿಯಲಿ ಸೃಷ್ಟಿಕರ್ತನ ಕರುಣೆ ಎಮ್ಮ ಕಾಪಾಡಲಿ ಸೃಷ್ಟಿಕರ್ತನ ಕರುಣೆ ಎಂಬ ಕಾಪಾಡಲಿ ದೇವರ ಕರುಣೆ ಎಮ್ಮ ಕಾಪಾಡಲಿ ದೇವನ ಕರುಣೆ ಎಂಬ ಕಾಪಾಡಲಿ ಶ್ರೀ ಗುರು ಬಸವಂಗೆ ಶರಣಾಗಿ ಶ್ರೀ ಗುರು ಬಸವನಿಗೆ ಶರಣಾಗಿ ದೇವನಿಗೆ ಶರಣಾಗಿ ದೇವನಿಗೆ ಶರಣಾಗಿ ಶರಣಾಗಣಕ್ಕೆ ಶರಣಾಗಿ ಶರಣಾಗಣಕ್ಕೆ ಶರಣಾಗಿ ಕರುಣಾ ಪ್ರಸಾದ ಸ್ವೀಕರಿಸಿ ಕರುಣಾ ಪ್ರಸಾದ ಸ್ವೀಕರಿಸಿಯೇ ನನ್ನ ಪದವಿಯನ್ನು ನಾ ವಂದೇ ನನ್ನ ಪದವಿಯನ್ನು ನಾ ಹೊಂದಿಯೇ ನನ್ನ ಪದವಿಯನ್ನು ನಾ ವಂದೇ ನನ್ನ ಪದವಿಯನ್ನು ನಾ ಹೊಂದಿಯೇ ಹೇ ಪರಮಾತ್ಮ ಲೋಕದ ಮಿತ್ರ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ಜಗವನ್ನು ರಚಿಸಿದ ತಂದೆಯು ನೀನು ಜಗವನ್ನು ರಚಿಸಿದ ತಂದೆಯು ನೀನು ಸ್ವಗದಿಂಪಾಲಿಪ ತಾಯಿಯು ನೀನು ಕುಲ ಮುಸುಕುತ ಬರಲು ಮಾರು ಮಾಡುವ ಕರುಣೆಯು ನೀನು ಹಾರು ಮಾಡುವ ಕರುಣೆಯು ನೀನು ಹೇ ಪರಮಾತ್ಮ ಲೋಕದ ಮಿತ್ರ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ವಿಘ್ನ ನಿವಾರಕ ಶಕ್ತಿಯು ನೀನೆ ವಿಘ್ನ ನಿವಾರಕ ಶಕ್ತಿಯು ನೀನೇ ಬುದ್ಧಿ ಪ್ರದಾಯಕ ದೇವನು ನೀನೆ ಬುದ್ಧಿ ಪ್ರದಾಯಕ ದೇವನು ನೀನೇ ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ ಮಹಾದಾತನು ನೀನೆ ಮಹಾನಾಥನು ನೀನೇ ಹೇ ಪರಮಾತ್ಮ ಲೋಕದ ಮಿತ್ರ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ವೇದಾಂತಿಗಳು ಪರಬ್ರಹ್ಮನೆಂಬರು ವೇದಾಂತಿಗಳು ಪರಬ್ರಹ್ಮನೆಂಬರು ಆಗಮಿಕರು ಪರಶಿವನೆಂಬರು ಮಹಾಕವಿಕರು ಪರಶಿವನೆಂಬರು ಅಲ್ಲಾಹ್ ಯೆಹೋವ ಸುಪ್ರೀಂ ಗಾಡ್ ಅಲ್ಲಾಹ್ ಯೆಹೋವ ಸುಪ್ರೀಂ ಗಾಡ್ ಲಿಂಗ ದೇವಾನಿಂದಯ ಹೆಸರು ಲಿಂಗದೇವ ನಿನ್ನಯ ಹೆಸರು ಹೇ ಪರಮಾತ್ಮ ಲೋಕದ ಮಿತ್ರ
ಬಂಧನ ಹರಿಸುವ ಭವರ ಭಾನು ಬಾಳಲಿ ನಡೆಯಲು ಆತ್ಮಬಲವ ನೀಡುವ ಮಂಗಲ ಶಕ್ತಿಯು ನೀನು ನಿನ್ನನ್ನಲ್ಲದೆ ಯಾರನ್ನು ಬೇಡೆನೋ ಬಂದವ ಕಳೆಯುವ ಚಿನ್ಮಯನೇ ಯಮ್ಮಯ ಜೀವನ ಸರ್ವಂಪದರಿ ಬೆಳಗಲು ಕರುಣಿಸು ಸಚ್ಚಿದಾನಂದ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ಲಿಂಗಾಯತ ಸೂತ್ರವು ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣನವರು ನಮ್ಮ ಧರ್ಮ ಸಂಹಿತೆ ಸಮಾನತೆ ಸಾರುವ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ಸೃಷ್ಟಿಕರ್ತ ಲಿಂಗ ದೇವರ ಕುರುವಾದ ಇಷ್ಟಲಿಂಗ ನಮ್ಮ ಧರ್ಮಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಶರಣ ಭೂಮಿ ಬಸವ ಕಲ್ಯಾಣ ತ್ಯಾಗ ಭೂಮಿ ಸುಕ್ಷೇತ್ರ ಉಳಿವಿ ನಮ್ಮ ಧರ್ಮಧ್ವಜ ಷಟ್ಕೋನ ಇಷ್ಟಲಿಂಗ ಸಹಿತ ಗುರು ಬಸವ ಧ್ವಜ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಶರಣ ಸಮಾಜ ನಿರ್ಮಾಣ ಕಲ್ಯಾಣ ರಾಜ್ಯ ನಿರ್ಮಾಣ ಜೈ ಗುರು ಬಸವೇಶ್ವರ ಮಹಾದೇವ್. ಪ್ರಧಾನ ಕಾರ್ಯದರ್ಶಿ ಸುರೇಶ್ವಾಮಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇವಾಗ ಸ್ವಾಗತ ಮತ್ತು ಸನ್ಮಾನ ಬೀದರ್ ಜಿಲ್ಲಾ ವಕೀಲರ ವತಿಯಿಂದ ಇವತ್ತಿನ ಆಯೋಜಿಸಿರುವಂತಹ ಜಗಜ್ಯೋತಿ ಹಾಗೂ ಸಂಸ್ಕೃತ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನ್ಯಾಯಾಧೀಶರಾದಂತಹ ಪ್ರಧಾನ ಹಿರಿಯ ಮತ್ತು ಶ್ರೇಣಿಯ ನ್ಯಾಯಾಧೀಶರಾದಂತಹ ಮಾನ್ಯ ಶ್ರೀ ಶರಣರಂತ ರಾಘವೇಂದ್ರ ಉಪಾಧ್ಯಾಯ ಅವರಿಗೆ ನಮ್ಮ ಬೀದರ್ ಜಿಲ್ಲಾ ವಕೀಲರ ಸಂಘದ ಶರಣರಂತ ಸಂಗಮೇಶ್ ಪಾಟೀಲ್ ಅವರು ಬಂದು ಅವರಿಗೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಗಮಿಸಿರುವಂತಹ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾರ್ಯದರ್ಶಿಗಳ ಶರಣ ಶ್ರೀ ಪ್ರಕಾಶ್ ಕಂಚೋಡಿ ಸರ್ ಅವರಿಗೆ ಶರಣದ ಶ್ರೀ ಬಸವರಾಜ್ ಬಡ ವಕೀಲರು ಬಂದು ಅವರಿಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ತೇವೆ. ಧನ್ಯವಾದ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಮುಖ್ಯ ಅತಿಥಿಗಳಾಗಿರುವಂತಹ ಶರಣದ ಶ್ರೀ ಕಾಳಪ್ಪ ಹುಟ್ಟೇರಿ ಅವರಿಗೆ ಶರಣದ
ಅಂಬಾದಾಸ್ ಅವರು ಬಂದು ಸ್ವಾಗತಿಸಬೇಕಂತ ಕೇಳ್ಬೋದು. ಅದೇ ರೀತಿ ಕಾರ್ಯಕ್ರಮದ ಅತಿಥಿಯಾಗಿ ಇರುವಂತ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಾದಂಥ ದೇವರೆಡ್ಡಿ ಸರ್ ಅವರಿಗೆ KS ಪಾಟೀಲ್ ಶರಣದ KS ಪಾಟೀಲ್ ಅವರನ್ನು ಸ್ವಾಗತಿಸಬೇಕಾಗಿದೆ. ಅದೇ ರೀತಿ ಕಾರ್ಯಕ್ರಮದ ಗಣ್ಯಾಧ್ಯಕ್ಷತೆ ವಹಿಸಿರುವಂತಹ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸನ್ಮುಖ ಬಿ ಸ್ವಾಮಿ ಅವರಿಗೆ, ನಮ್ಮ ವಕೀಲರ ಸಂಘದ ಸದಸ್ಯರಾದ ಶರಣರಾದ ಬಾಬುರಾವ್ ದೇಶಮುಖ್ ಅವರು ಬಂದು ಸ್ವಾಗತಿಸಬೇಕಂತ ಹೇಳ್ತಾರೆ. ಅದೇ ರೀತಿ ವಕೀಲ ಸಂಘದ ಜಂಟಿ ಕಾರ್ಯದರ್ಶಿಯಾಗಿರುವಂತಹ ಶರಣ ಬಜರಂಗ್ ಬಿ ನರಸಿಂಹರ್ ಅವರಿಗೆ, ಶರಣರಾದ ಶಿವಶರಣಪ್ಪ ಯಾವ ಬಂದು ಅವರಿಗೆ ಸ್ವಾಗತಿಸಬೇಕಂತ ಹೇಳ್ಬೋದು. ಅದೇ ರೀತಿ ಇದು ವಿಶೇಷ ಉಪಾಧ್ಯಕ್ಷ ನಾಯಕರಾಗಿ ಆಗಿರುವಂತಹ ರಾಷ್ಟ್ರೀಯ ಪಕ್ಷದಳದ ಕಾರ್ಯದರ್ಶಿಯಾಗಿರುವಂತಹ ಸುರೇಶ್ ಸ್ವಾಮಿ ಅವರಿಗೆ ಶರಣರಾದ ಬಂಡೆಪ್ಪ ಹಜರಡಿ ಸರ್ ಅವರು ಬಂದು ಅವರಿಗೆ ಸ್ವಾಗತಿಸಬೇಕಂತ ಹೇಳ್ಬೋದು. ವಿಶ್ವ ಸಮಾಜಕ್ಕೆ ಅಂಗವಾಗಿ ಕನ್ನಡಕ್ಕೆ ಹಾರ್ದಿಕ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಾದ ಎಲ್ಲ ನಮ್ಮ ನ್ಯಾಯಾಧೀಶರು ಹಾಗೂ ನಮ್ಮ ಭಾಗಶಃ ಅಧ್ಯಕ್ಷರಿಗೆ ನಮ್ಮ ಪರವಾಗಿ ವಿಶ್ವದ ಒಂದು ಸಣ್ಣ ಉಡುಗೊರೆ ಅಲ್ಲ, ಒಂದು ಸಣ್ಣ ಒಂದು ಆಶೀರ್ವಾದಕ್ಕೆ ದಯವಿಟ್ಟು ಸರ್ ಜರ ಈ ಕಡೆ ತುಂಬಾ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ವಕೀಲರ ಸಂಘದ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಧ್ವಜಾರೋಹಣವನ್ನು ನೆರವೇರಿಸಬೇಕಂತ ದೀಪ ಪ್ರದರ್ಶನ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಹಾಗೂ ಧ್ವಜಾರೋಹಣ ನೆರವೇರಿಸಬೇಕಂತ ಹೇಳ್ಬೋದು. ಲಿಂಗಾಸ್ತದಿಂದ ಸಡಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಳ್ಳಬೇಕು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದಂತ ಸನ್ಮಾನ್ಯ ಸನ್ಮುಖಯ್ಯ ಸ್ವಾಮಿ ಅವರು ಜೊತೆ ಪದಾಧಿಕಾರಿಗಳು ಸಡಸ್ಥಳ ಧ್ವಜಾರೋಹಣ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಜೈ ಗುರು ಬಸವೇಶ್ವರ ಮಹಾದೇವ್. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಬಸವ
ಮೊಳಗುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಶಾಂತಿ ಧ್ವನಿ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರಲ್ಲ ಬನ್ನಿ ಬನ್ನಿ ಬನ್ನಿರಲ್ಲ ಭೇದ ಭಾವ ತೊರೆದೀಗ ಭೇದ ಭಾವ ತೊರೆದೀಗ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಜಾತೀಯತೆಯ ತಿಮಿರ ತೊಳೆದು ಜಾತೀಯತೆಯ ತಿಮಿರ ತೊಳೆದು ಧಾರ್ಮಿಕತೆಯ ತತ್ವ ಹಿಡಿದು ಧಾರ್ಮಿಕತೆಯ ತತ್ವ ಹಿಡಿದು ಬಸವ ಪತಾಕೆಯ ಬಸವ ಪತಾಕೆಯ ತತ್ವದೊಡನೆ ಬೆರೆಸುತ್ತ ತತ್ವದೊಡನೆ ಬೆರೆಸುತ್ತ ಧರ್ಮವೆಂಬುದು ಸದ್ಧರ್ಮ ಧರ್ಮವೆಂಬುದು ಸದ್ಧರ್ಮ ಧರ್ಮವೆಂಬುದು ಮಾನವ ಧರ್ಮ ಧರ್ಮವೆಂಬುದು ಮಾನವ ಧರ್ಮ ಧರ್ಮವೆಂಬುದು ರಾಷ್ಟ್ರ ಧರ್ಮ ಧರ್ಮವೆಂಬುದು ರಾಷ್ಟ್ರ ಧರ್ಮ ಧರ್ಮವೆಂಬುದು ವಿಶ್ವ ಧರ್ಮ ಧರ್ಮವೆಂಬುದು ವಿಶ್ವ ಧರ್ಮ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಬಸವಾದಿ ಪ್ರಮತರ ಬಸವಾದಿ ಪ್ರಮತರ ದಿವ್ಯ ಪರಂಪರೆಯವರು ದಿವ್ಯ ಪರಂಪರೆಯವರು ಮನುಕುಲದ ಸ್ವಾತಂತ್ರ್ಯಕ್ಕೆ ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆವೆಂಬ ಛಲದವರು ದುಡಿವೆವೆಂಬ ಛಲದವರು ಎಮ್ಮ ಬಾಳ ಕಣಕಣವು ಎಮ್ಮ ಬಾಳ ಕಣಕಣವು ಬಸವ ಪಾದ ಕರ್ಪಣ ಬಸವ ಪಾದ ಕರ್ಪಣ ಎಮ್ಮ ಚನ್ನತನು ಮನವು ಎಮ್ಮ ಚನ್ನತನು ಮನವು ನಾಡ ಹಿತಕ್ಕೆ ತರ್ಮ ನಾಡ ಹಿತಕ್ಕೆ ತರ್ಪಣ ಹೇ ಶರಣ ಬಂಧುಗಳೇ ಹೇ ಶರಣ ಬಂಧುಗಳೇ ಜಾತಿ ಮತ ಪಂಥಗಳ ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ ಕೀಳು ಭಾವ ಅಳಿಸುವ ಭಿನ್ನ ಭೇದ ಮರೆತು ಬಾಳುವ ಭಿನ್ನ ಭೇದ ಮರೆತು ಬಾಳುವ ಪ್ರೇಮ ಭಾವ ಬೆಳೆಸುವ ಪ್ರೇಮ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮತೆ ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗವಿಸಿ ಬಾಳುವ ಅಂಗವಿಸಿ ಬಾಳುವ ಬಸವ ಧರ್ಮ ಪ್ರಣತೆಯವರಿಗೆ ಬಸವ ಧರ್ಮ ಪ್ರಣತೆಯವರಿಗೆ ಬಾಳ ತೈಲ ಎರೆಯುವ ಬಾಳ ತೈಲ ಎರೆಯುವ ಬಾಳ ತೈಲ ಎರೆಯುವ ಬಾಳ ತೈಲ ಎರೆಯುವ ಜೈ ಗುರು ಬಸವೇಶ್ವರ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಇನ್ನು ಮುಂದೆ ಬಸವಣ್ಣನವರಿಗೆ ಬಸವ ಜ್ಯೋತಿ ಪ್ರಜ್ವಲನೆ ಮಾಡುವ ಮುಖಾಂತರ ತಮ್ಮ ತಮ್ಮ ಸ್ಥಳದಲ್ಲಿ ಕುಳಿತುಕೊಳ್ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳಗಲೆ ಬೆಳಗಲೆ ಬಸವ ಜ್ಯೋತಿ ಬೆಳಗಲೆ ಬೆಳೆಸಲೆ ಬೆಳೆಸಲೆ ವಿಶ್ವ ಪ್ರೇಮ ದೇಶಲೆ ನಾನು ಎನ್ನುವ ಹಮ್ಮನು ಹರಿಯಲೆ ಎಲ್ಲರೂ ಸಮಾರಂಭ ಸದ್ಭಾವ ಮೂಡಲೆ ಬಲ್ಲೆದ ಮಾಡವ ಭೇದ ಭಾವ ತೊಲಗಲೆ ಕ್ಷುಲ್ಲಕ ವಿರೋಧಿಯ ಕತ್ತಲೆಯು ಹರಿಯಲೆ ಬೆಳಗಲೆ ಬೆಳಗಲೆ ಬಸವ ಜ್ಯೋತಿ ಬೆಳಗಲೆ ಬೆಳೆಸಲೆ ಬೆಳೆಸಲೆ ವಿಶ್ವ ಪ್ರೇಮ ಬೆಳೆಸಲೆ ವಿಶ್ವ ಪ್ರೇಮ ಬೆಳೆಸಲೆ ವಿಶ್ವ ಪ್ರೇಮ ಬೆಳೆಸಲೆ ವಿಶ್ವಗುರು ಮಹಾಮಾನವತಾವಾದಿ ಮಂತ್ರ ಪರಿಷತ್ ಬಸವಣ್ಣನವರಿಗೆ ದಲಿತೋದ್ಧಾರಕ ಬಸವಣ್ಣನವರಿಗೆ ಬಸವಣ್ಣನವರಿಗೆ ನಿಮ್ಮ ವಿಶ್ವಗುರು ಜಗದ್ಗುರು ಬಸವಣ್ಣನವರಿಗೆ ಎಲ್ಲ ಸದಸ್ಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಿಸಿಕೊಳ್ಳುವಂತ ಪ್ರಧಾನ ಹಿರಿಯ ಶ್ರೇಣಿಯ ನ್ಯಾಯಾಧೀಶರಾದಂಥ ಶರಣಾದಂಥ ಗೌರವಾನ್ವಿತ ರಾಘವೇಂದ್ರ ಪ್ರದೇಶರ್ ಅವರು ಈ ಒಂದು ಜಯಂತಿಯ ಪರವಾಗಿ ಒಂದು ಮಾತನಾಡಬೇಕೆಂದು ಅವರಿಗೆ ಮಾಜಿ ಪ್ರೊಫೆಸರ್ ಸಾಹೇಬ್ರೆ ಮತ್ತು ವಕೀಲರ ಸಂಘದ ಅಧ್ಯಕ್ಷರೇ
ಮತ್ತು ಎಲ್ಲ ಪದಾಧಿಕಾರಿಗಳೇ ಹಾಗೆ ನನ್ನ ಸಹೋದರ ನಡೆಸಿದಂತಹ ಆಡಪ್ಪ ವಕೀಲರೇ, ದೇವರಳ್ಳಿಯವರೇ ಮತ್ತು ಬಾಲ ಸೃಷ್ಟಿಕ ಎಲ್ಲ ಸದಸ್ಯರುಗಳೇ, ಇವತ್ತಿನ ದಿನ ನಾವು ಬಸವಣ್ಣನವರ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಬಸವಣ್ಣನವರ ತಕ್ಷಣವೇ ನನಗೆ ಅವರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನನಗೆ ಎಷ್ಟು ತಿಳಿದಿದ್ದೋ ಅಷ್ಟನ್ನು ಮಾತ್ರ ನಾನು ಮಾತಾಡಬಹುದು, ಎಷ್ಟು ನಾನು ಅರ್ಥ ಮಾಡ್ಕೊಳಕ್ಕಾಗಿರುತ್ತೋ ಅಷ್ಟನ್ನು ಮಾತ್ರ ನಾನು ಮಾತಾಡಬಹುದು. ಯಾಕೆಂದ್ರೆ ಅದು ಒಂದು ಆ ವಿಚಾರಧಾರೆ ಒಂದು ದೊಡ್ಡ ಸಮುದ್ರದಲ್ಲಿರ್ತಕ್ಕಂಥ ಎಲ್ಲ ನೀರನ್ನು ನಾನು ನಮ್ಮ ಮನೆಗೆ ಹೋಗ್ತೀನಿ ಅಥವಾ ಎಲ್ಲ ತಿಳ್ಕೊಂಡಿರ್ತೀವಿ ಅಂತಂದ್ರೆ ಅದು ಕಷ್ಟ ಸಾಧ್ಯ ಮತ್ತು ಸಾಧ್ಯವೇ ಆಗಬೇಕಂತಹ ಒಂದು ವಿಷಯ. ನಾನು ಬಸವಣ್ಣನವರನ್ನ ಅಧ್ಯಯನ ಮಾಡಿದಾಗ ನಾನು ಅವರನ್ನು 3 ರೀತಿ ಅಥವಾ 3 ಆಯಾಮಗಳಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಆಧ್ಯಾತ್ಮಿಕ ಚಿಂತನೆ, ಅವರು ದಾರ್ಶನಿಕರು, ಆ ರೀತಿಯಾಗಿ ಒಂದು ಧರ್ಮದ ಹಿನ್ನೆಲೆ, ದೇವರು ಆ ಒಂದು ವಿಷಯದ ಕೊಟ್ಟಾಗ ಅವರು ಮಾತನಾಡಿದ ವಿಷಯ ಒಂದು ಆಯಾಮ. ಆದರೆ ಇನ್ನೊಂದು ಸಮಾಜದ ಬಗ್ಗೆ ಆಗಿರತಕ್ಕಂತಹ ಕಳಕಳಿ, ಸಮಾಜದಲ್ಲಿದ್ದಂತಹ ಓಡಿಗೋಡೆಗಳು ಮತ್ತು ಸಮಾಜವನ್ನು ತಿರುಗಲಿಕ್ಕೆ ಅವರು ಮಾಡಿಕೊಂಡಂತಹ ಒಂದು ಜಾಸ್ತಿ ಚರ್ಚೆ ಮಾಡ್ತೇವೆ. ಆದರೆ ಅವರು ಅತ್ಯುತ್ತಮವಾದಂತಹ ಆಡಳಿತಗಾರರಾಗಿದ್ದರು, ಅವರು ಒಂದು ಆಸ್ಥಾನದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಅನ್ನೋದನ್ನ ನಾವು ಮರೆತು ಬಿಡ್ತೇವೆ. ನನ್ನ ಕಡೆ ಇತ್ತು ಬಸವಣ್ಣನವರ ಯೋಜನೆಗಳು ಅಂತ ಹೇಳಿ, ಅದರಲ್ಲಿ ಅವರು ಯಾವ ರೀತಿಯಾದಂತಹ ಸೌಲಭ್ಯಗಳು ಜನರಿಗೆ ಸಿಗಬೇಕು ಅನ್ನೋದನ್ನ ಬರೆದಿದ್ದರು. ಅದನ್ನು ಓದಿದಾಗ ನನಗೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ನಾವು ಕರಿತೀವಿ. ಅಂದ್ರೆ ಸಂವಿಧಾನದಲ್ಲಿ ಹಲವಾರು ಭಾಗಗಳಿದೆ. ಒಂದು ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, ಇವುಗಳ ಬಗ್ಗೆ ನಾವು ಬಹಳಷ್ಟು ಚರ್ಚೆ ಮಾಡ್ತೇವೆ. ಅದೇ ರೀತಿಯಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದ್ರೆ ಅದರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡೋದಿಲ್ಲ. ಅದು ಏನು ಸಂವಿಧಾನ ಹೇಳುತ್ತೆ ಅಂದ್ರೆ ಭಾರತ ಸ್ವತಂತ್ರ ಪಡೆದ ನಂತರ ತಕ್ಷಣದಲ್ಲೇ ಕೆಲವೊಂದು ರೈಟ್ಸ್ ಗಳನ್ನ ಜನರಿಗೆ ಕೊಡಲಿಕ್ಕೆ ಸಾಧ್ಯ ಆಗಿರಬಹುದು. ಅದೇ ರೀತಿಯಾಗಿ ಒಬ್ಬ ನಾಗರಿಕರಿಗೆ ಅಂತಹ ಒಂದು ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಆಗಿರಬಹುದು. ಆದರೆ ಒಂದು ರಾಜ್ಯ ಕಲ್ಯಾಣ ರಾಜ್ಯ ಆಗಬೇಕಾದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಹೇಳಿದಾರೋ ಅದನ್ನು ಯಾವಾಗ ನಮ್ಮ ರಾಜ್ಯ ಮತ್ತು ಸರ್ಕಾರಗಳು ಪೂರ್ತಿಯಾಗಿ ಇಂಪ್ಲಿಮೆಂಟೇಷನ್ ಮಾಡ್ತಾವೋ ಅವತ್ತಿನ ದಿನ ನಾವು ಕಲ್ಯಾಣ ರಾಜ್ಯವನ್ನು ಪಡೆಯಲಿಕ್ಕೆ ಸಾಧ್ಯ. ಅಂತಹ ಒಂದು ಯೋಜನೆಗಳನ್ನ ಬಸವಣ್ಣನವರು 12ನೇ ಶತಮಾನದಲ್ಲಿ ಕಂಡುಕೊಂಡಿದ್ದರು. ಜಗತ್ತಿನಲ್ಲಿ ನಾವು ಅನ್ಕೋತೀವಿ ಭಾರತದಲ್ಲಿ ಮಾತ್ರ ತಾರತಮ್ಯ ಬೆಳೆದು ಬೇರೆ ಹುಟ್ಟಿಗಳನ್ನು ಭಾವನೆಗಳಿದ್ದು ಬೇಳೆಯಲ್ಲಿ ಸಿಗಬೇಕಾದಂತಹ ಹಕ್ಕುಗಳು ಸಿಗ್ತಾ ಇರಲಿಲ್ಲ, ಆ ರೀತಿ ಎಲ್ಲ ಅನ್ಕೋತೀವಿ. ವಾಸ್ತವದಲ್ಲಿ ನೋಡಿದ್ರೆ ಜಗತ್ತಿನ ಎಲ್ಲ ಕಡೆಯೂ ಕೂಡ ಅದೇ ರೀತಿಯಾದ ಪರಿಸ್ಥಿತಿ ಇತ್ತು. ಬಹುಶಃ 18, 19ನೇ ಶತಮಾನದಲ್ಲಿ ಈ ವಿಶ್ವಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳು ಆದ ನಂತರ ಎಲ್ಲರೂ ಕೂಡ ಸಮಾನವಾದಂತಹ ಅವಕಾಶಗಳು ಕೊಡಬೇಕು, ಎಲ್ಲರೂ ಕೂಡ ಆ ರೀತಿಯಾದಂತಹ ಒಂದು ಸೌಲಭ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ರೂಲ್ಸ್ಗಳನ್ನು ಮಾಡಿದ್ದಾರೆ. ಆದರೆ ಜಗತ್ತು ಅಂಧಕಾರದಲ್ಲಿದ್ದಾಗ ನಮ್ಮ ರಾಜ್ಯದಲ್ಲಿ ಒಂದು ಜ್ಯೋತಿ ಬೆಳಗ್ತಾ ಇತ್ತು. ಅದು 12ನೇ ಶತಮಾನದಲ್ಲಿ ಬಸವಣ್ಣನವರು ಒಂದು ಕ್ರಾಂತಿಯ ಮೂಲಕವಾಗಿ ಇಡೀ ದೇಶಕ್ಕೆ ಅಥವಾ ಒಂದು ಸಮಾಜಕ್ಕೆ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಕಾದಂತಹ ಆಲೋಚನೆಗಳು ಅವರಲ್ಲಿದ್ದವು. ಹಾಗಾಗಿ ಕೆಲವು ಸಲ ನಾವು ನಾಲ್ಕು ಆಗುತ್ತೆ ಅಂತ ಬಹುಶಃ ಬಸವಣ್ಣನವರನ್ನ ಯಾರ ಜೊತೆಗೆ ಹೋಲಿಕೆ ಮಾಡಿದ್ರು ಕೂಡ ಅದು ನಮ್ಮ ಪರಮ ಮೂರ್ಖತನ ಆಗುತ್ತೆ. ಅವರು ಜಗಜ್ಯೋತಿಯಾಗಿ ಬೆಳೆದಿರೋರು, ಅದು ತನ್ನದೇ ಆದಂತಹ ಜ್ಯೋತಿ ಹೊರತಾಗಿ ಯಾರು ಹರಿಸಿದಂತಹ ಜ್ಯೋತಿ ಅಲ್ಲ. ನಾವು ನಮ್ಮ ಏನಂತಂದ್ರೆ ಯಾವ್ದಾದ್ರು ಒಬ್ಬರು ಸಮಾಜ ಸುಧಾರಕರು ರಾಷ್ಟ್ರಪತಿಗಳು ಯಾವುದೇ ಒಂದು ಸಮಾಜಕ್ಕೆ ಕೊಡುಗೆ ನೀಡಿದವರನ್ನ ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ಹೋಗೋದ್ರಿಂದ ಹೆಸರಿಡುವುದು ಜಾಸ್ತಿ. ಮಹಾತ್ಮ ಗಾಂಧಿ ಜಾಸ್ತಿ ಅಂತ ಹೇಳ್ತಾರೆ, ಆಗ ಮಹಾತ್ಮ ಗಾಂಧಿ ಏನ್ ಹೇಳೋ ಅದರ ರೀತಿ ನಡ್ಕೊಂಡಿಲ್ಲ. ಅದಕ್ಕೆ ಹೇಳ್ತಾರೆ ಮಹಾತ್ಮ ಗಾಂಧಿಯವರ ಪುಸ್ತಕಗಳನ್ನು ಎಲ್ಲ ಕಡೆ ನಿಲ್ಲಿಸಲಾಗಿದೆ. ಏಕೆ ಅಂತಂದ್ರೆ ಅವರ ತತ್ವ ಆದರ್ಶಗಳನ್ನು ಪಾಲಿಸಲು ನಿಲ್ಲಿಸಲಾಗಿದೆ ಅದಕ್ಕೆ ಅಂತ ಹೇಳಿ. ಆ ರೀತಿ ಆಗಬಾರದು. ಬಸವಣ್ಣನವರು ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ, ಒಂದು ಜಾತಿಯನ್ನ ಹುಟ್ಟಾಕಿದ ಪ್ರಶ್ನೆ ನಮ್ಮನ್ನು ನಾವು ಕೇಳಬೇಕು. ಅದರ ವಿಶ್ಲೇಷಣೆಗಳನ್ನು ನೋಡಲಿಲ್ಲ, ಯಾಕಂದ್ರೆ ಅದು ನನ್ನ ಅಧ್ಯಯನದ ಹೊರಗಿದೆ ಮತ್ತು ಅದರ ಬಗ್ಗೆ ಮಾತನಾಡುವಂತಹ ವ್ಯಕ್ತಿಯೂ ಇಲ್ಲ. ಆದರೆ
ಅವರ ಒಟ್ಟಾರೆಯಾದಂಥ ಅಭಿಪ್ರಾಯ ಇತ್ತು. ಅವನ ನೆನೆಸಿದೆ, ಅಂದ್ರೆ ಬಹಳಷ್ಟು ನಾವು ಧಾರ್ಮಿಕ ಚಿಂತನೆಗಳನ್ನ ಮಾಡಿದಂಥವ್ರನ್ನ, ಸಿದ್ಧಾಂತಗಳನ್ನ ಮಂಡನೆ ಮಾಡಿದಂಥವ್ರನ್ನ ಅಧ್ಯಯನ ಮಾಡಿದಾಗ ನಮಗೆ ಸಿಗುವಂತ ಅದೇನು ಅಂತಂದ್ರೆ, ಎಲ್ಲರೂ ಕೂಡ ಮತ್ತೊಂದು ಸಿದ್ಧಾಂತದ ಮೇಲೆ, ಮತ್ತೊಂದು ತತ್ವದ ಮೇಲೆ ಒಂದು ರೀತಿಯಾದ ಪ್ರಹಾರವನ್ನ, ಟೀಕೆಯನ್ನ, ಕ್ಷುಲ್ಲಕವಾದಂತಹ ಕಮೆಂಟ್ಗಳನ್ನ ಮಾಡಿ ತಮ್ಮ ಒಂದು ಮಹತ್ವದ ಶ್ರೇಷ್ಠತೆಯನ್ನು ಮಾಡಿದ್ರು. ಆದ್ರೆ ಬಸವಣ್ಣನ ವಿಶೇಷತೆ ಏನಂತಂದ್ರೆ, ಅವರ ಯಾವುದೇ ವಚನಗಳನ್ನು ತಗೊಂಡು ಕೂಡ ಎಲ್ಲೂ ಕೂಡ ಮತ್ತೊಂದು ತತ್ವವನ್ನ, ಮತ್ತೊಂದು ಸಿದ್ಧಾಂತವನ್ನ ಅವಹೇಳನ ಮಾಡಿದಂತಾಗಲಿ ಅಥವಾ ಅದನ್ನ ಬ್ರೂಟಲ್ ಅಟ್ಯಾಕ್ ಅಂತಾರಲ್ಲ, ಆ ರೀತಿಯಾದಂತ ಅಟ್ಯಾಕ್ಗಳು ಎಲ್ಲೂ ಕಂಡುಬರುವುದಿಲ್ಲ. ಅವರು ಎಲ್ಲರನ್ನೂ ಕೂಡ ಇಂಕ್ಲೂಸಿವ್ ಆಗಿ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ನಮ್ಮನ್ನು ನಾವು ಮುಂದುವರಿಸಿದ ಹೊರತಾಗಿ ಎಲ್ಲಿಯೂ ಕೂಡ ಅವರ ಮತ್ತೊಂದು ಸಿದ್ಧಾಂತವನ್ನು ಅವಹೇಳನ ಮಾಡಲಿಲ್ಲ. ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಒಂದು ಭಾವನೆಗಳಿರಬೇಕು. ಇವತ್ತಿನ ನಾವೇನು ರೈಟ್ ಈಕ್ವಾಲಿಟಿ ಅಂತೀವಿ, ಅದನ್ನ ಅವರ ಅವಧಿಯಿಂದ ಕಟ್ಕೊಳ್ತಿದ್ರು. ಎಲ್ಲ ಜಾತಿಗಳಿಗೆ, ಎಲ್ಲ ಪುರುಷ ಸ್ತ್ರೀಯರಿಗೂ ಕೂಡ ಸಮಾನವಾದ ಅವಕಾಶವನ್ನ ಒಳಗೊಳ್ಳುವ ಅವರ ಚಿಂತನೆ ಇತ್ತು. ಈ ದೇಶದ ದುರಂತ ನೋಡಿ ಹೇಗಿದೆ ಅಂದ್ರೆ, 12ನೇ ಶತಮಾನದಲ್ಲಿ ಬಸವಣ್ಣನವರು ಯಾವುದನ್ನ ಕಾರ್ಯರೂಪಕ್ಕೆ ತಂದಿದ್ರು ಅದನ್ನ ನಾವು ಈ ದೇಶ ಸ್ವತಂತ್ರಗೊಂಡು 75 ವರ್ಷದ ನಂತರವೂ ಕೂಡ ಇವತ್ತಿನ ದಿನ ಪಾರ್ಲಿಮೆಂಟ್ ನಲ್ಲಿ ಒಂದು ಮಹಿಳಾ ವಿಧೇಯಕವನ್ನ ಮಂಡನೆ ಮಾಡಿದ ಪಾಸ್ ಆಗುವುದಿಲ್ಲ ಅಂತಂದ್ರೆ ಅದು ಅಂದ್ರೆ ನಮಗೆ ಸಾಕಷ್ಟು ಮಹಾಪುರುಷರು ಮಾರ್ಗಗಳನ್ನು ತೋರಿಸಿದ್ದಾರೆ. ಆದ್ರೆ ಆ ಮಾರ್ಗದಲ್ಲಿ ನಡೆಯುವಂತಹ ಒಂದು ಶಕ್ತಿಗಳು ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಸಮಾಜ ಎಷ್ಟು ಸತ್ವಹೀನ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ರಸ್ತೆ ಮಾಡಿಕೊಂಡು ಬೆಳೆಯುವವರು ಪಥವನ್ನು ತೋರಿಸ್ತಾರೆ ಅಂತಹ ಕಷ್ಟದ ಹಾದಿಯಲ್ಲಿ. ಯಾಕಂದ್ರೆ ಅವ್ರಿಗೆ ಆ ಕಾಲದಲ್ಲಿ ಇದ್ದಂತಹ ಕಷ್ಟಗಳು ಸಾಕಷ್ಟು. ಇವತ್ತಿನ ದಿನ ಮಹಿಳೆಗೆ ಒಂದು ಮುಟ್ಟಿನ ರಜೆ ಅಂತ ಕೊಡ್ತಾರೆ, ಇತ್ತೀಚೆಗೆ ಬಂದಿದೆ ಅದು. ಆದ್ರೆ ಅದನ್ನ ಅವರು 90 ದಿನಗಳಲ್ಲೇ ಕೂಡ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಿ ಆ ರೀತಿ ಮಾಡಬಾರ್ದು. ಅವರನ್ನು ಕೂಡ ಸಮಾಜದಲ್ಲಿ ಎಂಥದೇ ಪರಿಸ್ಥಿತಿಯಲ್ಲಿ ಕೂಡ ಅವರನ್ನ ಸಮಾಜದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಅವತ್ತೇ ಚಿಂತನೆ ಮಾಡಿದ್ರು. ಇವತ್ತಿನ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮಾಡಿದ್ರು ಕೂಡ ಅದನ್ನು ಪ್ರಕಟಿಸಿ ಮಾಡಕ್ಕಾಗ್ತಾ ಇಲ್ಲ. ಸೊ ಬಸವಣ್ಣನವರು ಅಂದಾಗ ಇದು ಧರ್ಮ ಚಿಂತನೆ ಬಗ್ಗೆ ಹೇಳಿದೆ, ಸಮಾಜ ಸುಧಾರಣೆ ಬಗ್ಗೆ ಹೇಳಿದೆ. ಇದನ್ನು ಹೊರತುಪಡಿಸಿ ನಾನು ಬಸವಣ್ಣನವರಿಗೆ ಏನಾದ್ರು ಪಡ್ಕೊಂಡಿದ್ಯಾ ಅಂತಂದ್ರೆ, ಇವುಗಳನ್ನು ಹೊರತುಪಡಿಸಿ ಪಡ್ಕೊಳ್ಳೋದೇ ಜಾಸ್ತಿ ಇದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನ ಆಗಬೇಕಾದ್ರೆ ಬಸವಣ್ಣನವರ ಸಿದ್ಧಾಂತಗಳನ್ನ, ಅವರ ವಿಚಾರಗಳನ್ನ ನಮ್ಮಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ಹೇಳೋದಂದ್ರೆ ಕಾಯಕವೇ ಕೈಲಾಸ. ನಾವು ಇವತ್ತಿನ ದಿನ ಹೇಳ್ತೀವಿ ಮೊದಲು ವರ್ಣಾಶ್ರಮ ಪದ್ಧತಿ ಇತ್ತು, ಇವಾಗಿಲ್ಲ ಅಂತ ಹೇಳಿ. ವಾಸ್ತವದಲ್ಲಿ ಹಾಗಿಲ್ಲ. ಇವತ್ತಿಗೂ ಕೂಡ ನಮ್ಮಲ್ಲಿ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್, ಡಿ ಗ್ರೇಡ್ ಇದೆ. ಅದು ಕೂಡ ವರ್ಣಾಶ್ರಮ ಪದ್ಧತಿ ಹೆಸರಿನ ಹೊರತಾಗಿರ್ತಕ್ಕಂಥ ಮತ್ತೊಂದು ಹೆಸರು ಅಷ್ಟೇ. ಬಸವಣ್ಣವರು ಹೇಳಿದ್ದು ಕಾಯಕವೇ ಕೈಲಾಸ. ಕಾಯಕ ಅಂದ್ರೆ ನೀನು ರೈತನಾಗಿ ದುಡಿದ್ಯಾ, ಮೊದಲು ಚೆನ್ನಾಗಿ ದುಡಿ. ನೀನು ಒಬ್ಬ ವಕೀಲನಾಗಿ ಸೇವೆ ಮಾಡ್ತಾ ಇದೆಯಾ, ಸೇವೆ ಚೆನ್ನಾಗಿ ಮಾಡಿ. ಒಬ್ಬ ನ್ಯಾಯಾಧೀಶರಾಗಿ ನೀವು ತೀರ್ಮಾನ ಮಾಡ್ಕೊಡ್ತಾ ಇದ್ರೆ ಅದನ್ನು ಚೆನ್ನಾಗಿ ಮಾಡಿ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀವು ಕೆಲಸ ಮಾಡ್ತಾ ಇದ್ರೆ ದರ್ಶನ ಮಾಡಿ. ಒಬ್ಬ ಪ್ಯೂರ್ನಾಗಿ ನೀವು ಒಂದು ಕಟ್ಟಡಗಳ ಸ್ವಚ್ಛಗೊಳಿಸೋದು ಕೆಲಸ ಮಾಡ್ತಾ ಇದ್ರೆ ಚೆನ್ನಾಗಿ ಮಾಡಿ. ಒಬ್ಬ ಸೈನಿಕರಾಗಿ ದೇಶವನ್ನು ಕಾಯ್ತೀಯ, ಅದನ್ನು ಚೆನ್ನಾಗಿ ಮಾಡಿ. ಕಾಯಕವೇ ಕೈಲಾಸ ಅಂತ ಹೇಳಿದ ಹೊರತಾಗಿ ಇಂತಹ ಕಾಯಕ ಮಾಡಿದ್ರೆ ಮಾತ್ರ ಕೈಲಾಸ ಅಂತ ಹೇಳಿಲ್ಲ. ಸೊ ನೀವು ಆ ಒಂದು ಕಾಯಕದಲ್ಲಿ ನೀವು ಕೈಲಾಸವನ್ನು ಕಾಣಬಹುದು ಅಂತ ಹೇಳಿಕೊಟ್ಟಂತವರು ಬಸವಣ್ಣನವರು. ಅದನ್ನು ನಾನು ಬಹಳ ಇಚ್ಛೆ ಪಟ್ಟು ಆ ಒಂದು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಅದಕ್ಕೆ ನನಗೆ ಫಸ್ಟ್ ಟೈಮ್ ಪೋಸ್ಟಿಂಗ್ ಬಸವ ಕರ್ನಾಟಕ ಆದಾಗ ನನಗೆ ಬಹಳ ಖುಷಿಯಾಗಿತ್ತು. ಯಾವ ಕಾರಣಕ್ಕಂದ್ರೆ ಅದೇ ಕಾರಣ, ಒಂದು ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಮಾತಾಡಬೇಕು ಅಥವಾ ಅವ್ರ ಬಗ್ಗೆ ವಿಮರ್ಶೆ ಮಾಡಬೇಕು ಅಂದ್ರೆ ಮೊದಲು ಅದನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಬಹಳಷ್ಟು ಸಲ ಇಂತಹ ಕಾರ್ಯಕ್ರಮಗಳಲ್ಲಿ ಹೋಗಿದ್ದೇನೆ. ಅಲ್ಲಿ ನನಗೆ ಇಂತಹ ವಿಷಯಗಳು ಹೇಳಿದಾಗ ಬಹಳ ಖುಷಿ ಆಗ್ತಿತ್ತು. ನಾವು ಮಾಡುವಂತಹ ಕೆಲಸದಲ್ಲಿ ನಮಗೆ ಯಾವತ್ತಿಗೂ ಕೂಡ ಕೇಳಬೇಕು, ಏನಾಗಿಂತ ಕೆಲಸ ಕೊಟ್ಬಿಟ್ರು, ಏನಾಗಿಂತ ಕೆಲಸ ಹೆಂಗೆ ಮಾಡಿ. ನಾನು ಅಡ್ವೊಕೇಟ್ ಆಗಲಿ, ನಾವು ಡಾಕ್ಟರ್ಗೆ ಎಷ್ಟು ಚೆನ್ನಾಗಿರ್ತಿತ್ತು, ಡಾಕ್ಟರ್ ಅವರ ಅಡ್ವೊಕೇಟ್ಗೆ ಎಷ್ಟು ಚೆನ್ನಾಗಿರ್ತಿತ್ತು, ನ್ಯಾಯಾಧೀಶರಾದಾಗ ನಾವು ಅಡ್ವೊಕೇಟ್ ಆಗಿದ್ರೆ ಎಷ್ಟು ಆರಾಮಾಗಿ ಮಾತಾಡ್ಬೋದಿತ್ತು, ಅಡ್ವೊಕೇಟ್ ನ್ಯಾಯಾಧೀಶ ಎಷ್ಟು ಆರಾಮ ಕುತ್ಕೋಬೋದಿತ್ತು. ಈ ರೀತಿಯಾಗಿ ನಮ್ಮಲ್ಲಿ ಯಾವತ್ತಿಗೂ ಕೂಡ ಯೋಚನೆಗಳ ನೀವು ಯಾವುದೋ ಒಂದು ಬಸ್ಸಿಗೆ ಬರ್ತಾ ಇರ್ತೀರಿ. ಬಸ್ಸಿಗೆ ಹತ್ತಿದಾಗ ಅಲ್ಲಿ ಡ್ರೈವರ್ ಹೇಳ್ತಾರೆ,
ಏನ ಯಾವ ಆಗಿಬಿಟ್ಟಿದೆ. ಈಗ ಗಾಡಿ ಸುಮ್ಮನೆ ಓಡಿಸೋಕೆ ನಾನು ಓಡಿಸ್ತಾ ಇದ್ದೀನಿ, ಓಡಿಸೋಕೆ ಇಷ್ಟನೇ ಇಲ್ಲ. ಅದು ಯಾವಾಗ ಆಕ್ಸಿಡೆಂಟ್ ಆಗೋದು ಏನೋ ಅಂತಂದ್ರೆ ಬಸ್ಸಲ್ಲಿ ಕೂತು ಬಸ್ ಹೇಳಿರ್ತೀನಿ. ಅವನು ನಾವು ರಾತ್ರಿ ಒಂದು ಬಸ್ಸಿಗೆ ಹತ್ತಿದ್ರೆ ಬೆಳಗ್ಗೆ ನಮ್ಮನ್ನ ನಾವು ಹೋಗುವಂತ ಜಾಗಕ್ಕೆ ಇಳಿಸ್ತಾರೆ ಅಂತ ಖಾತ್ರಿ ಇಟ್ಕೊಂಡು ನಾವು ಬಸ್ ಹತ್ತೀವಿ. ಸೊ ಅವರ ಯಾವಾಗ ತನ್ನ ಕಾಯಕವನ್ನು ಚೆನ್ನಾಗಿ ಮಾಡ್ತಾರೋ ಅವರಿಗೆ ಮಾತ್ರ ನಾವು ನಮ್ಮ ಒಂದು ಗುರಿ ತಲುಪಲಿಕ್ಕೆ ಸಾಧ್ಯ. ಅಕಸ್ಮಾತ್ ಅವ್ರು ಮಾಡಿದ್ರೆ ಬಸ್ನಲ್ಲೇ ನಾವು ಕೈಲಾಸ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನಾವು ಕಾಯಕವನ್ನು ಮಾಡುವಾಗ ಯಾವತ್ತಿಗೂ ಕೂಡ ನಾವು ಕಾಂಪ್ರಮೈಸ್ ಆಗಬಹುದು. ಒಬ್ಬ ಕಕ್ಷಕಾರ ನಮಗೆ ಒಂದು ಕೇಸನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಅದರ ಸಂಪೂರ್ಣ ಅಧ್ಯಯನ ಅವಶ್ಯಕ, ಅದನ್ನ ಪ್ರೆಸೆಂಟೇಷನ್ ಮಾಡೋದು ಕೂಡ ಅಷ್ಟೇ ಅವಶ್ಯಕ, ಅದನ್ನ ನಡೆಸುವಂತ ರೀತಿಯು ಕೂಡ ನಮ್ಮ ಶಕ್ತಿ ಮೀರಿ ನಾವು ಕೆಲಸವನ್ನು ಮಾಡಬೇಕು. ಅದರ ಪ್ರಾರಂಭಗಳೇ ಇರಲಿ, ಆದರೆ ನಮ್ಮ ಕೆಲಸವನ್ನು ನಾವು ಸರಿಯಾಗಿ ಮಾಡಿದ್ವಾ, ರಿಸಲ್ಟ್ ಇಸ್ ಲಿಮಿಟೆಡ್, ಬಟ್ ನಮ್ಮ ಕಾಯಕವನ್ನು ಚೆನ್ನಾಗಿ ಮಾಡಿದ್ವಾ, ಅಲ್ಲಿಗೆ ನಮಗೆ ಆತ್ಮತೃಪ್ತಿ ಇದ್ರೆ ಅದು ನಾವು ಕೈಲಾಸವನ್ನು ಕಂಡಂತೆ ನಮ್ಮ ಕೆಲಸದಿಂದ ನಾವು ತೃಪ್ತಿಯನ್ನ ಪಡ್ಕೊಳ್ಳಬಹುದು. ಅದೇ ರೀತಿಯಾಗಿ ಇನ್ನೊಂದು ವಚನವನ್ನು ಹೇಳ್ತಾರೆ, ನಾನೇ ಮಾಡಲ್ಪಟ್ಟವನೇ ಎಲ್ಲ ನಾನೇ ಪಾಪ ದೇವರ ಶರೀರವನ್ನು ಬಳಸಬೇಕು. ಇದನ್ನ ನಾವು ಎರಡು ಅರ್ಥದಲ್ಲಿ ನೋಡ್ಕೋಬಹುದು. ಅದು ನಮ್ಮದು ಶರೀರ ಅಂದ್ರೆ ಎಷ್ಟೋ ಜನ ದೇವರಿಗೆಲ್ಲ ಏನೇನೋ ಕೊಟ್ಟಿರ್ತಾರೆ, ಚಿನ್ನದ ಕಿರೀಟ ಕೊಡ್ತಾರೆ, ಚಿನ್ನದ ಆಭರಣವನ್ನು ಮಾಡಿಸ್ಕೊಡ್ತಾರೆ. ಸೊ ಒಳ್ಳೊಳ್ಳೆ ಏನೇನೋ ಮಾಡ್ತಿರ್ತಾರೆ, ದೇವಸ್ಥಾನವೇ ಕಟ್ತಾರೆ. ಆದ್ರೆ ಇಲ್ಲೇ ಒಳ್ಳೆ ಮಾಡಬೇಕು ಅಂದ್ರೆ ಅದನ್ನ ನಮ್ಮ ದೇಹವನ್ನೇ ನಾವು ಒಂದು ದೇವಾಲಯವಾಗಿ ಹೊರಗಡೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅದನ್ನ ನಾವು ನಮ್ಮ ಹೇಗೆ ಕೇಳೋದಾದ್ರೆ ಒಳ್ಳೆಯವರು ದೊಡ್ಡ ದೊಡ್ಡ ಕೇಳಿಕೊಳ್ಳುವವರೇ ನಾನೇನು ಮಾಡಲು ಕೊಡುವವರೇ ಅಂತಂದ್ರೆ ನಮಗೆ ನಮ್ಮ ಕಾರ್ಖಾನೆ ಬಗ್ಗೆ ಒಂದು ಕಳಶ ಇದೆ ಹಾಗೆ. ಅದರ ಅಡಿಯಲ್ಲಿ ನಾವು ಒಂದು ದಿನ ನಮ್ಮ ನ್ಯಾಯಾಲಯ ಪ್ರಕ್ರಿಯೆಯನ್ನು ಮಾಡ್ತಾ ಇರ್ತೇವೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಇದಕ್ಕೂ ಕೂಡ ಬಸವಣ್ಣನವರು ನಮ್ಮ ಒಂದು ವಿಚಾರಧಾರೆ ಎಲ್ಲೋ ಕಡೆ ಪ್ರಭಾವ ಬೀರಿದೆ ಅಂತ ನಾನು ಹೇಳಲಿಕ್ಕೆ ನಮ್ಮ ಜೀವನ ಅತ್ಯಂತ ಸಂತೋಷಕರವಾಗಿರ್ಬೇಕಾದ್ರೆ ಬಸವಣ್ಣವರು ಹೇಳ್ತಕ್ಕಂಥ ಸಪ್ತಸೂತ್ರಗಳನ್ನ ನಾವು ಆಚರಣೆ ಮಾಡಿದ್ರೆ ನಮ್ಮಷ್ಟು ನೆಮ್ಮದಿಯಾದಂತಹ ಜೀವನವನ್ನ ಮಾಡೋದಾಗುತ್ತೆ. ಯಾವುದೊಂದು ಸಪ್ತಸೂತ್ರ ಅಂತಂದ್ರೆ ಪರಬೇಡ ಪರಬೇಡ, ಖುಷಿಯನ್ನು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ನ ಪ್ರಾಣಿಸಬೇಡ, ಇದರ ಬೇಡ. ಯಾವುದೋ ಒಂದು ಅವಕಾಶವನ್ನ, ಯಾವುದೋ ಒಂದು ಆಸ್ತಿಯನ್ನ ನಾನು ಕಳ್ತನ ಮಾಡಿಬಿಟ್ರೆ ನೆಮ್ಮದಿ ನಮ್ಮ ಜೀವನದಲ್ಲಿ ಯಾವತ್ತೂ ಇರಲಿಕ್ಕೆ ಸಾಧ್ಯ. ಅಲ್ಲಬೇಡ ಬರಬೇಡ ಅಂತ ಹೇಳಿದೆ, ಬರಬೇಡ ಅಂತ ನಾವು ಯಾಕೆ ಬೆಳೆಸ್ಕೊಳ್ತಾ ಇದ್ದೀವಿ ಅಂತಂದ್ರೆ ಸಮಾಜದಲ್ಲಿ ಏನೋ ಒಂದಿಷ್ಟು ಪಕ್ಷಗಳಿದ್ದಾವೆ ಅಂತ ಅರ್ಥ. ಅಸೂಯೆಗಳು ನಮ್ಮ ಆಡ್ತಾ ಇದ್ದಾವೆ, ನಮ್ಮ ಮೈಂಡನ್ನ ಅಸೂಯೆಗಳು ಕಂಟ್ರೋಲ್ ಮಾಡ್ತಾ ಇದ್ದಾವೆ ಅಂತ. ಮುನಿಯಬೇಡ ಅಂತಂದ್ರೆ ಯಾರ ಮೇಲೂ ಕೂಡ ನಾವು ಕೋಪ ಮಾಡ್ಕೋಬೇಕು. ತನ್ನ ಬೆಳೆಸಬೇಡ, ನಮ್ಮಲ್ಲಿ ನಾವು ಶ್ರೇಷ್ಠತೆಯನ್ನು ಮಾಡೋದು ಏನ್ ನನ್ನಂತವ್ರಿಗೆ ಏನ್ ನಾನು ವಕೀಲ ಸಂಘದ ಅಧ್ಯಕ್ಷನಾಗಿ ಎಲ್ಲ ಆಗಿದ್ದು, ನಾನು ನಾನು ನ್ಯಾಯಾಧೀಶ ಆದ್ಮೇಲೆ ಎಲ್ಲ ಆಗಿದ್ದು, ನಾನಿದ್ದೇನೆ ಮಾಡ್ತಾ ಇರಲಿಲ್ಲ, ನಾನು ಬಂದ್ರೆ ಏನೋ ಹೇಳೋದಿಲ್ಲ. ಈ ರೀತಿಯಾದಂತಹ ಭಾವನೆಗಳು ಯಾವತ್ತೂ ನಮ್ಮ ಮೈಂಡಲ್ಲಿ ಬರುತ್ತೋ ಅವತ್ತಿನಿಂದ ನಮ್ಮ ದೇಹ ಮತ್ತು ನನ್ನ ಮಾನಸಿಕ ಸ್ಥಿತಿ ಕುಗ್ಗಿಸೋಕೆ ಪ್ರಾರಂಭ ಆಗುತ್ತೆ. ಸೂರ್ಯ ಬೆಳಗಿನ ಸತ್ತಲ್ಲಿ ಬೆಳೆದರೆ ಚಂದ್ರ ರಾತ್ರಿ ಹೊತ್ತಲ್ಲಿ ಬೆಳಗ್ತಾನೆ. ಆ ರೀತಿ ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗಬೇಕು. ಅದನ್ನು ಹೊರತುಪಡಿಸಿ ಮತ್ತೊಬ್ಬರನ್ನ ಕೀಳಾಗಿ ಕಾಣೋದು, ಅವರ ಬಗ್ಗೆ ಅಸೂಯೆ ಪಡೋದು, ಅವರನ್ನು ಹಿಡಿಯೋದು, ಈ ರೀತಿ ಮಾಡೋದ್ರಿಂದ ಅವ್ರ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಇವ್ರು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಅನ್ಯಾಯದ ಸ್ವರ್ಗ ಎಲ್ಲವೂ ನರಕ. ಮತ್ತೊಬ್ಬರನ್ನ ನಾವು ಯಾವಾಗ ಸರಿಯಾಗಿ ಭಾಷೆಗಳನ್ನು ಯೂಸ್ ಮಾಡಿ ಅವರು ಅಡ್ರೆಸ್ ಮಾಡ್ತೀವೋ ಅಲ್ಲಿಗೆ ನಾವು ಎಷ್ಟೋ ಆತ್ಮತೃಪ್ತಿ ಇರುತ್ತೆ. ಅವರನ್ನ ಭಾಷೆಗಳಲ್ಲೇ ಮತ್ತೊಂದು ಭಾಷೆ ಯೂಸ್ ಮಾಡಿ ಅವರ ಅವಹೇಳನಾಗಿ ರೀತಿಯಲ್ಲಿ ಮಾಡಿದ್ರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸಿದ್ರೆ ಅದು ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ, ನಾವು ಬೆಳೆದ ರೀತಿಯನ್ನು ತೋರಿಸುತ್ತೆ. ಆ ಕಾರಣಕ್ಕೆ ಈ ಒಂದು ಸಪ್ತಸೂತ್ರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಆ ರೀತಿಯಾಗಿದ್ದರೆ ಮಾತ್ರ ಬಸವಣ್ಣ ಹೇಳ್ತಾರೆ, ಅದೇ ಅಂತಾರದ ಶುದ್ಧಿ, ಅದೇ ಬಹಿರಂಗ ಶುದ್ಧಿ, ಇದೇ ನಿಮ್ಮ ಕುಲಸಂಗಮ ಸೂಕ್ತ. ಆ ರೀತಿ ಆಗಿದ್ರೆ ಅದು ಕುಲಸಂಗಮಕ್ಕೆ ಸಲ್ಲುತ್ತೋ ಇರುತ್ತೋ, ಆದರೆ
ಮತ್ತು ಖಂಡಿತವಾಗಿಯೂ ಬಹಳ ಒಳ್ಳೆಯ ಕೆಲಸವನ್ನು ಮಾಡುತ್ತೇವೆ. ಅದಕ್ಕೆ ಇರುವ ಭಾಗಗಳೆಲ್ಲರೂ ಬೋಧಕರು ಹೊರಶಕ್ತಿದ್ದಾರೆ ನಮಗೆ ಜೀವನದಲ್ಲಿ ದೇವರು ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದನ್ನ ಮಹಾಪುರುಷರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೆಯುವ ಮೂಲಕ ಅವರ ವಿಚಾರಗಳನ್ನ ನಾವು ತರ್ಕ ವಿತರ್ಕ ವಾದ ವಿವಾದಗಳಿಗೆ ಎಡೆ ಮಾಡಿಕೊಳ್ಳದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಗೋಡೆಯಲ್ಲಿ ಭಾವಚಿತ್ರ ಇಡುವುದಷ್ಟು ಮುಖ್ಯನೋ ಆ ಮನೆಯಲ್ಲಿ ಆ ಒಂದು ವಿಚಾರಧಾರೆಯನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಆಚರಣೆಯಲ್ಲಿ ತರುವುದು ಕೂಡ ಅಷ್ಟೇ ಮುಖ್ಯ. ಅಂತಹ ವಿಷಯಗಳನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ. ಇವತ್ತಿನ ಈ ಒಂದು ಆಚರಣೆಯ ಮಹತ್ವವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀರಿ ಮತ್ತು ಆ ವಿಚಾರಧಾರೆಗಳನ್ನ ಕೇವಲ ಯಾವುದೋ ಒಂದು ಸಿದ್ಧಾಂತಕ್ಕೆ ಸೀಮಿತಗೊಳಿಸದೆ ಪ್ರತಿಯೊಬ್ಬ ನಾಗರಿಕರಿಗೆ ಪ್ರತಿಯೊಬ್ಬ ಮನುಷ್ಯರಿಗೆ ಅದರ ಒಂದು ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡು ಮನುಷ್ಯರ ರೀತಿಯನ್ನು ಬೆಳೆಸಿಕೊಂಡು ಸಮಾಜವನ್ನ ಎಲ್ಲರೂ ಕೂಡ ಸಮಾನವಾದಂತಹ ಅವಕಾಶಗಳನ್ನು ಕೊಡ್ತಾ ಒಂದು ಉತ್ತಮವಾದಂತಹ ಸಮಾಜವನ್ನ ನಿರ್ಮಾಣ ಮಾಡೋಣ. ಆ ಮೂಲಕ ಒಂದು ಈ ವೇದಿಕೆಗೆ ಸಾರ್ಥಕತೆ ಬರುತ್ತೆ. ಆಡಳಿತವಾಗಿ ಅವರಿಗೆ ಒಂದು ನಾವು ನಮ್ಮ ಒಂದು ಗೌರವವನ್ನು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಧನ್ಯವಾದ. ಅನೇಕ ವಚನಗಳ ಮೂಲಕ ನಮ್ಮನ್ನ ಕಾಣಿಕೊಳ್ಳುವಂತೆ ವಿಮರ್ಶವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಾನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರುವಂತ ರಾಘವೇಂದ್ರ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದ ಆಗಮಿಸುವಂತ ಶ್ರೀ ಪ್ರಕಾಶ್ ರವಿಚಂದ್ರ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುವಂತ ಕೇಳಿದರು. ನಮಸ್ಕಾರಗಳು. ಈ ಒಂದು ಬೀದರ್ ಜಿಲ್ಲೆಯ ಉತ್ತರ ಸಂಘದ ಒಂದು ಸಭಾಂಗಣದಲ್ಲಿ ವಿಶ್ವಗುರು ಬಸವಣ್ಣವರ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಸಹೋದರ ಹೆಸರಾದ ರಾಘವೇಂದ್ರ ಉಪಾಧ್ಯಾಯ ಅವರೇ, ಇನ್ನೋರ್ವ ಸಹೋದರ ಹೆಸರಾದ ಸರ್ ಅವರೇ, ರೆಡ್ಡಿ ಸರ್ ಅವರೇ, ಜಿಲ್ಲಾ ಪ್ರಸಂಗ ಅಧ್ಯಕ್ಷರಾದ ಶ್ರೀಮಂತ ಸರ್ ಅವರೇ ಮತ್ತು ಖಜಾಂಚಿಗಳಾದ ಬಜರಂಗ್ ಅವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಧರ್ಮಗುರುಗಳು ಅವರೇ, ಇಲ್ಲಿ ಸೇರಿದೆಲ್ಲ ಉಪಸ್ಥಿತರಾಗಿ ಈಗ ನಾವು ಬಸವ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಸಂಬೋಧನೆಯ ಆಚರಣೆ ಮಾಡ್ತೇವೆ. ಈಗೆಲ್ಲ ನಮಗೆಲ್ಲ ಗೊತ್ತಿದೆ ವಿಶ್ವಗುರು ಬಸವಣ್ಣವರು ಯಾವ ರೀತಿ ಸಮಾಜವನ್ನು ಆಡಳಿತ ಮಾಡಿದರು, ಯಾವ ರೀತಿ ಅವರು ಬದುಕಿತ್ತು ಬಗ್ಗೆ ನಮಗೆಲ್ಲ ಗೊತ್ತಿದೆ. ಈಗ ಬಸವಣ್ಣವರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನ್ಯಾಯ ಸಮಾಜದಲ್ಲಿ ಸಮಾನತೆಯನ್ನು ನಮಗೆ ತೋರಿಸ್ಕೊಟ್ರು. ಜೀವನ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟರು. ಈಗ ಹೊಸ ಕನ್ನಡದಲ್ಲಿ ಹನುಮ ಮಂಟಪ ಇದೆ, ಅಲ್ಲಿ ಎಲ್ಲರೂ ಎಲ್ಲ ಜಾತಿ ಧರ್ಮದವರು ಕೂಡ ಮುಕ್ತವಾದ ಅವಕಾಶಗಳನ್ನು ಕೊಟ್ಟು ಎಲ್ಲರೂ ಕೂಡ ಒಂದು ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು. ಜಾತಿ ಪದ್ಧತಿ ನಿರ್ಮಾಣ ಮಾಡಲು ಕೂಡ ಬಹಳ ಶ್ರಮ ಪಟ್ಟಿದ್ದಾರೆ. ಈ ಬಸವಣ್ಣವರ ತತ್ವ ಸಿದ್ಧಾಂತವಾದ ಸಮಾನತೆಯ ಅಂಶವನ್ನು ಭಾರತ ಸಂವಿಧಾನ ಕೂಡ ಅಳವಡಿಸಲಾಗಿದೆ ಅಂತಂದರೆ, ಮತ್ತು ಇವರು ಜನ್ಮ ಅಂದರೆ ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ ಬಸವನಬಾಗೇವಾಡಿಯಲ್ಲಿ ಬಸವಣ್ಣವರ ಜನ್ಮ ಆಯಿತು. ಅಲ್ಲಿಂದ ಕೊಡಿಸಂಗಮದಲ್ಲಿ ಅವರ ಶಿಕ್ಷಣ ಆಯಿತು. ಅಲ್ಲಿಂದ ಮುಂದೆ ಇಲ್ಲಿ ಬಸವ ಕಲ್ಯಾಣಕ್ಕೆ ವಿಜಯವಾದ ಇಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ನಾವೆಲ್ಲರೂ ಕಲ್ಯಾಣ ಕರ್ನಾಟಕದಲ್ಲಿ ವಾಸವಾಗಿದ್ದೇವೆ. ನಾವು ಪ್ರತಿನಿತ್ಯ ಅವರ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಹೋಗಬೇಕು. ಈಗಾಗಲೇ ರಾಘವೇಂದ್ರ ಸರ್ ಅವರು ತುಂಬ ಎಲ್ಲ ಅವ್ರಿಗೆ ಹೇಳಿದ್ದಾರೆ, ರಿಪ್ಲೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳೋದಷ್ಟೇ, ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸ್ಕೊಂಡು ಹೋಗಬೇಕು. ಅವ್ರು ಯಾವ ರೀತಿ ನಡೆದು ಬಂದು ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು.
ಒಂದು ಯಶಸ್ಸು ಸಿಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಜನ ಸಂಕಟ ಎಲ್ಲರೂ ಭಾಗಿಸೋಣ. ಮತ್ತು ಅವರೆಲ್ಲರೂ ಮಾತಾಡಿದರು ಬೇರೆ ಧರ್ಮದ ಮೂಲವಾದ ಅಂದರೆ ಪ್ರತಿಯೊಬ್ಬ ಪ್ರಾಣಿ ಸಕಲ ಪ್ರಾಣಿಗಳಲ್ಲಿ ದಯವಿರಬೇಕು. ಮತ್ತು ಯಾವುದೇ ಧರ್ಮದ ಮೂಲ ಯಾವುದಂದ್ರೆ ದಯ ಪ್ರತಿಯೊಬ್ಬರು ದಯೆಯಿಂದ ಕರುಣೆಯಿಂದ ಕಾಣಬೇಕು, ಪ್ರೀತಿಯಿಂದ ಕಾಣಬೇಕು. ಇಂಥ ಒಂದು ಮಾರ್ಗದರ್ಶನ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಸನ್ಮಾನದಲ್ಲಿ ಸಾಕಷ್ಟು ಕ್ರಾಂತಿ ಮಾಡಿದ್ದಾರೆ. ಜಾತಿ ಪದ್ಧತಿ ಕೂಡ ನಿರ್ಮಾಣ ಮಾಡಲಿಕ್ಕೆ ಮಾಡಿದರು. ಮತ್ತು ಮಹಿಳೆಯರು ಕೂಡ ಅನುಭವ ಮಾಡೋದಲ್ಲಿ ಅವರು ಕೂಡ ಈ ಒಂದು ಸ್ಥಾನಮಾನ ಕೊಟ್ಟು ಅವರಿಗೆ ಕೊಟ್ಟಿದ್ದಾರೆ. ಮಹಿಳೆಯರ ಪ್ರಗತಿಯಾಗಿ ಕೂಡ ಅವರು ಸಾಕಷ್ಟು ಶ್ರಮಿಸಿದ್ದಾರೆ. ಒಟ್ಟಿನಲ್ಲಿ ಅವರು ತತ್ವಸಿದ್ಧವನ್ನೆಲ್ಲ ಬಳಸ್ಕೊಂಡು ಹೋಗಬೇಕು. ಅವರು ವಿಶ್ವದಲ್ಲೇ ವಚನ ಸಾಹಿತ್ಯದ ನಮ್ಮ ಭಾರತದ ಕೀರ್ತಿಯನ್ನು ವಿಶ್ವದಲ್ಲಿ ಒಂದು ಕೀರ್ತಿ ನಡೆಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರನ್ನು ಸಿದ್ಧವನ್ನು ಪಾಲಿಸೋಣ, ಅವರ ಆದರ್ಶಗಳನ್ನು ಅಳವಡಿಸಬೇಕು ಅಂತ ಈಗ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರೂ ನಡೆಸಿ ತುಂಬ ಧನ್ಯವಾದ ಶರಣರಂತ ಗೌರವಂತ ಪ್ರಕಾಶ್ ಬಂಚಡ್ ಸರ್ ಅವರಿಗೆ. ಈಗಾಗಲೇ ಉಪನ್ಯಾಸವನ್ನು ನಮ್ಮ ಹಿರಿಯ ನ್ಯಾಯಾಧೀಶರಾದ ಗೌರವಂತ ರಾಘವೇಂದ್ರ ಉಪಾಧ್ಯಾಯ ಸರ್ ಅವರು ಒಳ್ಳೆ ರೀತಿಯಾದ ಉಪನ್ಯಾಸ ನೀಡಿದ್ದಾರೆ. ಉಪನ್ಯಾಸದ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಈಗ ನೇರವಾಗಿ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿರುವಂಥ ನಮ್ಮ ಸಂಘದ ಅಧ್ಯಕ್ಷರಾದ ಜನ್ಮದೇವಿ ಸ್ವಾಮಿ ಅವರು ಅಧ್ಯಕ್ಷತೆ ನುಡಿಯನ್ನು ನುಡಿಯಬೇಕಾಗಬೇಕು. 893ನೇ ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳು. ಇಂದಿನ ಜಿಲ್ಲಾ ವಕೀಲರ ವತಿಯಿಂದ ಈ ಒಂದು ವಿಶ್ವಗುರು ಬಸವಣ್ಣ ಜಯಂತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಕ್ರೀಡಾಂಗಣದ ಪ್ರಿನ್ಸಿಪಲ್ ಸಿಜಿನ ನ್ಯಾಯಾಧೀಶರಾದಂಥ ರಾಘವೇಂದ್ರ ಉಪಾಧ್ಯಾಯ ಸರ್ ಅವರೇ, ಹಾಗೂ ಅದೇ ರೀತಿಯಾಗಿ ಡಿಎನ್ಎಸ್ ಸದಸ್ಯ ಕಾರ್ಯದರ್ಶಿಗಳಾದಂಥ ಪ್ರಕಾಶ್ ಬಂಚಡ್ ಸರ್ ಅವರೇ, ಹಾಗೂ ಪ್ರಿನ್ಸಿಪಲ್ ಜೆಎಂಸಿಯ ಕಾಳಪುರ ಸರ್ ಅವರೇ, ಹಾಗೂ ಫಸ್ಟ್ ಅಡಿಷನಲ್ ನ್ಯಾಯಾಧೀಶರಾದ ಗೌರವಂತ ದೇವರಳ್ಳಿ ಸರ್ ಅವರೇ, ಹಾಗೂ ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿ ಅವರೇ, ಹಾಗೂ ವಿಶೇಷ ಒಂದು ಧ್ವಜಾರೋಹಣ ಕಾರ್ಯ ನಿರ್ವಹಿಸುವಂತ ಗೌರವದ ಸ್ವಾಮೀಜಿ ಅವರೇ, ಹಾಗೂ ನನ್ನ ಸಂಘದ ಎಲ್ಲ ಗೌರವಾನ್ವಿತ ಹಿರಿಯ ವಕೀಲರಾದ ಭಾಗವಹಿಸಿದ್ದಾರೆ. ತಾವೆಲ್ಲ ತಿಳಿದಿರುವ ಹಾಗೆ ಪ್ರತಿ ವರ್ಷದ ಈ ವರ್ಷ ಕೂಡ ನಮ್ಮ ಎಲ್ಲ ಕೆಲವು ವಕೀಲರ ಮುಖಾಂತರ ಒಂದು ಬಸವೇಶ್ವರವನ್ನು ಸಮಾಜದ ಕಾರ್ಯಗಳನ್ನು ಆಗಬೇಕು. ಅಸ್ಪೃಶ್ಯತೆ ನಿವಾರಣೆ ಮತ್ತು ಅನ್ಯ ಜಾತಿಗಳ ಒಂದು ಶೋಷಣೆ ಮತ್ತು ಜಾತಿಗಳ ಮಧ್ಯೆ ಭೇದ ಭಾವ ಯಾವ ರೀತಿ ನಡೆಸಿದ ಬಸವಣ್ಣವರು 12ನೇ ಶತಮಾನದಲ್ಲಿ ತಮ್ಮ ಒಂದು ವಚನಗಳಿಂದ ತಮ್ಮ ಒಂದು ಆಡಳಿತ ಮಂತ್ರಿಗೆ ಏನು ವಿಜಯದ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು, ಆ ಒಂದು ಆಸ್ಥಾನದಲ್ಲಿ ಇದ್ದುಕೊಂಡು ಅವರೊಂದು ಕಾರ್ಯವನ್ನು ಮಾಡಿದರೆ ಅಂದಿಗೂ ಸಹ ಇಂದಿನ ಒಂದು ನಮಗೆ ಮಾದರಿಯಾಗಿದೆ. ಸೊ ಬಸವಣ್ಣನವರು ಸಮಾಜ ಇಡೀ ಪ್ರತಿಯೊಂದು ಕುಲ ಸಮಾಜಕ್ಕೆ ಒಂದು ಶಾಂತಿ ಸಾರಿದಂತಹ ಒಂದು ಮಹಾಪುರುಷ. ಇಡೀ ವಿಶ್ವಕ್ಕೆ ಒಂದು ವಿಶ್ವದ ಗುರು ಯಾರಂದ್ರೆ ಅದು ಬಸವಣ್ಣನವರು. ಕೂಡ ಯಾವ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರಲ್ಲ. ಇಡೀ ವಿಶ್ವವನ್ನು ಶಾಂತಿ ಸಮಾಧಾನದಿಂದ ಅಸ್ಪೃಶ್ಯದಿಂದ ತಮ್ಮ ಕಾರ್ಯಗಳನ್ನು ಸ್ವಚ್ಛತೆಯಿಂದ ಯಾರು ತಮ್ಮ ಕಾರ್ಯಗಳನ್ನು ಆಡವರ ಕಾರ್ಯಗಳನ್ನು ಮಾಡ್ತಾರೆ ಆ ಒಂದು ಕಾರ್ಯವನ್ನು ಸಮಾಜಕ್ಕೆ ಸಾಧುಪಡಿಸಿದಂತ ಯಾರಾದರೂ ವಿಶ್ವ ಬಸವಣ್ಣನವರಿದ್ದಾರೆ. ಅವ್ರನ್ನು ಬಿಟ್ಟು ಯಾರು ಅವ್ರು ಯಾವ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಪ್ರತಿಯೊಂದು ಧರ್ಮ ಸಮಾಜ ಒಳ್ಳೆಯ ರೀತಿಯಿಂದ ಇರಬೇಕು. ಆವಾಗಲೇ ಅವರು ಅನ್ಯ ಜಾತಿಯನ್ನು ವಿವಾಹ ಮಾಡಿದ್ದಾರೆ. ಸೊ ಅದನ್ನು ನಾವು ಮನೆಗಳಲ್ಲಿ ಅವರು ಸಮಾಜದ ಎಲ್ಲರೂ ಒಳ್ಳೆಯ ರೀತಿಯಿಂದ ಇರಬೇಕು, ಸಮಾಜ ಒಳ್ಳೆಯ ರೀತಿಯಿಂದ ಮುನ್ನಡೆಸಬೇಕು. ಸೊ ಬೇರೊಂದು ಅನುಭವ ನಮ್ಮ ಒಂದು ಸಿಆರ್ಪಿ ಐಪಿಸಿ ಏನಿದೆ ಒಂದು ಕಲಬೇಡ ಕೊಲಬೇಡ ರುಚಿ ನೋಡಿದ್ರು ಬೇಡ. ಆ ಒಂದು ತಮ್ಮ ಒಂದು ವಚನಾಂಕಿತ ರಾಮದಲ್ಲಿಯೇ ಅವರನ್ನು ಸಹ ಅಂದಿನ ಸಮಾಜಕ್ಕೆ ಒಂದು ಮಹಾನ್ ಹೇಳಿದ್ದಾರೆ. ಸೊ ಅವರು ವಿಶ್ವಗುರು ಬಸವಣ್ಣನವರಿಗೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಘದ ವತಿಯಿಂದ ವಕೀಲ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಆ ಒಂದು ಶುಭಾಶಯವನ್ನು ತಿಳಿಸುತ್ತಾ ನಮ್ಮ ಕರೆಗೆ ಒಂದು ಗೌರವದ ನ್ಯಾಯಾಧೀಶರು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಗೌರವದ ನ್ಯಾಯಾಧೀಶರು ಒಳ್ಳೆ ರೀತಿಯಲ್ಲಿ ಸ್ಪೀಚ್ ಮಾಡಿದ್ದಾರೆ. ಇತರ ನ್ಯಾಯಾಧೀಶರು ಸಹಕಾರ ಮಾಡಿದ್ದಾರೆ. ಅವರು ಜಿಲ್ಲಾ ಧನ್ಯವಾದಗಳು ಅಧ್ಯಕ್ಷರೇ. ಈಗ ವಂದನಾ ಕಡೆ ಶಿಕ್ಷಣಪ್ಪ ಯಾವ ಅವರು ವಂದನಾ ಕಡೆ ಇಂದು ನಮ್ಮ ಜಿಲ್ಲಾ ವಕೀಲರ ಸಂಘದಲ್ಲಿ ಶ್ರೀ ಜಗಜ್ಯೋತಿ
ಬಸವಣ್ಣನವರ 841ನೇ ಜಯಂತಿ ಅಂಗವಾಗಿ ಇಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂಥ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದಂಥ ಈ ನಮ್ಮ ಸಂಘಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಗೌರವಾನ್ವಿತ ಹಿರಿಯ ಪ್ರಧಾನ ಹಿರಿಯ ಶ್ರೀ ನ್ಯಾಯಾಧೀಶರು ಶ್ರೀ ರಾಘವೇಂದ್ರ ಸಾಹೇಬರು ಅವರು ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಎಲ್ಲ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ನ್ಯಾಯಾಧೀಶರು ಹಾಗೂ ಗೌರವಾನ್ವಿತ ಶ್ರೀ ಪ್ರಕಾಶ್ ಬನ್ಸೋಡೆ ಹಿರಿಯ ಶ್ರೀ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ವಕೀಲರ ಸಂಘ ಅವರಿಗೂ ಕೂಡ ನನ್ನ ಪರವಾಗಿ ಹಾಗೂ ಎಲ್ಲ ಜಿಲ್ಲಾ ಪರವಾಗಿ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ನ್ಯಾಯಾಧೀಶರಾಗಿರುವ ಶ್ರೀ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಗೌರವಾನ್ವಿತ ಶ್ರೀ ದೇವರೆಡ್ಡಿ ಸಾಹೇಬರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ಅದೇ ರೀತಿಯಾಗಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸಮುದ್ರ ಸ್ವಾಮಿ ಅವರಿಗೂ ಕೂಡ ನನ್ನ ಪರವಾಗಿ ಹಾಗೂ ಎಲ್ಲ ವಕೀಲ ಸಂಘದ ಅಧ್ಯಕ್ಷರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೆ ಅದೇ ರೀತಿಯಾಗಿ ಈ ನಮ್ಮ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಶ್ರೀ ದರ್ಶನ್ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಸುರೇಶ್ ಸ್ವಾಮಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಬಸವರಾಜ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಪರವಾಗಿ ಹಾಗೂ ಜಿಲ್ಲಾ ವಕೀಲ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಹಾಸನ ಆಗಿನ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ನಮ್ಮ ವಕೀಲ ಸಂಘದಲ್ಲಿ ಬಂದಿದ್ದಂತ ಎಲ್ಲ ಸದಸ್ಯರಿಗೆ ನನ್ನ ಪರವಾಗಿ ಹಾಗೂ ಎಲ್ಲ ವಕೀಲ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಈಗ ವಕೀಲ ಸಂಘದ ನಮ್ಮ ಸದಸ್ಯರಾದಂಥ ಶ್ರೀ ಸಂಗಮೇಶ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಹಾಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೂ ಒಂದು ವಂದನೆಗಳನ್ನು ತಿಳಿಸುತ್ತಾ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತ ನಮ್ಮಲ್ಲಿ ಆಯ್ಕೆ ಮಾಡಿಕೊಡ್ತೇನೆ. ವಂದನೆ ಮತ್ತು ಕಾರ್ಯಕ್ರಮವನ್ನು ಮುಕ್ತಾಯ ಜಯತು ಕರುಣಾ ಸಿಂಧು ಭಜ ಕಜನ ಬಂಧು ಜಯ ನಿಷ್ಠದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರ ಮಹಾದೇವ विश्व गुरु बसवेश्वर महात्मा के जय सकल शरण संतन के जय शरण शरण